ಹಾಯ್ ಫ್ರೆಂಡ್ಸ್, ನಿನ್ನೆ ಪ್ರಯಾಗ್ರಾಜ್ ರಾತ್ರಿ ಬಿಟ್ಟಿದ್ದೆ 12 ಗಂಟೆಗೆ. ಅಯೋಧ್ಯೆ ಬರೋಕ್ಕೆ 180 ಕಿಲೋಮೀಟ್ರು. ಆದರೆ ಪ್ರತಿ ಎಲ್ಲ ಕಡೆಯೂ ಪೊಲೀಸರು ಬೇರೆ ಹಾಕಿ ಬಂದ್ ಮಾಡಿಬಿಟ್ಟಿದ್ದಾರೆ. ಎಲ್ಲೂ ರೋಡ್ ಬಿಡ್ತಾಯಿಲ್ಲ ಬರೋಕ್ಕೆ ಅಯೋಧ್ಯೆಗೆ. ನಾನು 180 ಕಿಲೋಮೀಟ್ರ್ ಇತ್ತು ಪ್ರಯಾಗ್ರಾಜಿಂದ, ಈಗ 780 ಕಿಲೋಮೀಟ್ರು, 100 ಕಿಲೋಮೀಟ್ರ್ ಜಾಸ್ತಿ ರೌಂಡ್ ರೋಡ್ ಬಂದಿದ್ದೀನಿ. ಹೈವೇಲಿ ಎಲ್ಲ ಪೂರ ಬ್ಲಾಕ್ ಮಾಡಿದ್ದಾರೆ. ರೆಗ್ಯುಲರ್ ಹೈವೇ ಅಂತ ಯಾವುದೂ ಬಿಡ್ತಾಯಿಲ್ಲ ರೋಡು. ಕೇಳಿದರೆ ಒಂದೇ ಪ್ರಶ್ನೆ ಹೇಳ್ತಾರೆ, ಬಿಡಲ್ಲ, ವಾಪಸ್ ಹೋಗಿ 2 ದಿವಸ ಬಿಟ್ಟು ಬರೋಕ್ಕೂ 2 ದಿವಸವರೆಗೂ ಬಿಡಲ್ಲ ಅಂತ ಹೇಳ್ತಾರೆ. ನಾವು ಬಂದು ಅಲ್ಲೇ ಒಂದು 50 ಕಿಲೋಮೀಟ್ರ್ ಇತ್ತು, ಬ್ಲಾಕ್ ಮಾಡಿದರು. ಅಲ್ಲಿಂದ ಬಂದು ದಾಬಾದಲ್ಲಿ ಮಲಗಿಬಿಟ್ಟು ಬೆಳಗ್ಗೆ ಫ್ರೆಶಪ್ ಆಗಿ ಹಂಗೆ ನಾವು ಒಳಗಡೆ ರೋಡಿಂದ ಬಂದಿದ್ದೀವಿ. ಫಾರೆಸ್ಟ್ ರೋಡಲ್ಲಿ ಚಿಕ್ಕ ಹಳ್ಳಿಯಲ್ಲಿ ಚಿಕ್ಕ ರೋಡಲ್ಲಿ ತುಂಬ ಚಿಕ್ಕ ರೋಡ್ ಇತ್ತು. ಒಳಗಡೆ ಅಂತ ಎಲ್ಲ ಕಡೆ ನುಗ್ಗಿಸ್ಕೊಂಡು ಬಂದ್ವಿ ಅಂತ ಬಂದಿದ್ವಿ ಅಯೋಧ್ಯೆಗೆ. ಇಲ್ಲಾಂದರೆ ದೇವರನ್ನ ಇವತ್ತಂದ್ರೂ ಬರೋಕ್ಕಾಗ್ತಾ ಇರಲಿಲ್ಲ. ನಾವು ವಾಪಸ್ ಹೋಗ್ಬೇಕಿತ್ತು. ನಾವು ಅಯೋಧ್ಯೆಗೆ ಬರೋಕ್ಕೆ ಆಗ್ತಾಯಿರಲಿಲ್ಲ, ಯಾಕಂದರೆ ತುಂಬ ರಶ್ಶು, ಬಿಡ್ತಾನೇ ಇಲ್ಲ. ಏನು ಹೇಳಿದ್ರು ಬಿಡಲ್ಲ ಸರ್, ಖಂಡಿತ ಬಿಡಲ್ಲ. ಅದಕ್ಕೆ ಹೇಳೋದು, ಬಿಡಲ್ಲ, ನೋಡ್ಕೊಂಡು ಬನ್ನಿ. ನಾವು ಒಳಗಡೆ ರೂಟಿಂದ ಕೇಳ್ಕೊಂಡು ಬಂದಿದ್ದೀನಿ ಸರ್. ಇವಾಗ ಅಯೋಧ್ಯೆಯಲ್ಲಿ ಇದ್ದೀನಿ, ದರ್ಶನಕ್ಕೆ ಹೋಗಿದ್ದಾರೆ, ಪ್ರಯಾಣಿಕರು ಬರ್ತಾರೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸರ್. ನಾನು ನೆಕ್ಸ್ಟ್ ಅಯೋಧ್ಯೆಯಿಂದ ಕಾಶಿಗೆ ಹೋಗ್ತೀನಿ, ನಿಮ್ಗೆ ಹೇಳ್ತೀನಿ ಏನಾದ್ರು ತೊಂದರೆ ಆದರೆ.